ಹಾಯ್ ಫ್ರೆಂಡ್ಸ್, ನಮಸ್ತೆ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇದು ಸೋಮವಾರ ನೈಟು ಬೆಳಗ್ಗೆಗೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಪನ್ನೀರ್ ಬೇಕಿತ್ತು. ಪನ್ನೀರ್ನ ಮನೇಲೆ ನನಗೆ ಎಷ್ಟು ಇದು ಪನ್ನೀರ್ ಬೇಕಿತ್ತು ಅಷ್ಟು ಹಾಲನ್ನು ಅರ್ಧ ಲೀಟ್ರಲ್ಲಿ ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಬಿಟ್ಟು ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ಬಿಟ್ಟು ಮಿಕ್ಸ್ ಮಾಡಿದರೆ ಸ್ಪೂನಲ್ಲಿ ತಿರುವಿದ್ರೆ ಅದು ಒಡೆದೋಗುತ್ತಲ್ವ, ಆವಾಗ ಅದು ಚೆನ್ನಾಗಿ ಕಾಯಿಸಿದ್ರೆ ಗಟ್ಟಿಯಾಗಿ ಬರುತ್ತೆ. ನೀರು ಸಪ್ರೇಟು, ಈ ಉಂಡೆಗಳು ಸಪ್ರೇಟ್, ಪನ್ನೀರ್ ಸಪ್ರೇಟ್ ಬರುತ್ತೆ. ಆಗಿದ್ದು ಪನ್ನೀರ್ ಈ ಥರ ಗಟ್ಟಿಗಾದ್ಮೇಲೆ ಉಂಡೆ ಬರುತ್ತೆ. ಆ ಥರ ತಗೊಂಡು ನಾವು ಸೋಸ್ಕೊಂಬಿಟ್ಟು ಒಂದು ಬಟ್ಟೆಲಿ ಹಾಕಿ ತೂತು ಜಲ್ರೆ ಬರುತ್ತಲ್ಲ ಸಣ್ಣ ಕಣ್ಣಿಂದ ಅದ್ರಲ್ಲಿ ಸೋಸ್ಬಿಟ್ಟು ಒಂದು ಬಟ್ಟೆಲಿ ಹಿಂಡ್ಬಿಟ್ಟು ನಾವು ಶೇಪಾರ ಕೊಡ್ಬೋದು, ಹಿಂಗೆ ಬಾಕ್ಸ್ಗಾರ ಇಡ್ಬೋದು. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ, ಸ್ಮೆಲ್ ಬರೋಲ್ಲ. ನೀರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಎಷ್ಟು ದಿನ ಬೇಕಾದ್ರೂ ಇರುತ್ತೆ. ಈಗ ಬೆಳಗ್ಗೆ ಮಂಗಳವಾರ ಎಲ್ಲ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡೋಣ ಅಂತ ಬಂದೆ. ಇವತ್ತು ತಿಂಡಿಗೆ ಮೆಂತ್ಯ ಸೊಪ್ಪು ಪನ್ನೀರ್ ಚಪಾತಿ, ಮೆಂತ್ಯ ಸೊಪ್ಪು ಹಾಕಿ ಪನ್ನೀರ್ ಹಾಕಿ ಚಪಾತಿ ಮಾಡ್ತಾಯಿದ್ದೀನಿ. ಫಸ್ಟ್ ಮೆಂತ್ಯ ಸೊಪ್ಪನ್ನು ಮತ್ತು ಪನ್ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಮೆಂತ್ಯ ಸೊಪ್ಪಿನ ಎಲೆ ಇರ್ತಾವಲ್ವ, ಸಣ್ಣ ಸಣ್ಣ ಬಿಡಿಸ್ಕೊಂಡು ಸಣ್ಣಗೆ ಹಚ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಸಣ್ಣಗೆ ಉಪ್ಪು ಹಾಕ್ಬಿಟ್ಟು ಕಲಸಿಡ್ಬೇಕು ಸ್ವಲ್ಪ ಹೊತ್ತು. ಅದು ಮೆತ್ತಗಾಯ್ತದೆ ಸೊಪ್ಪೆಲ್ಲ. ಆಮೇಲೆ ಅದು ಮೆತ್ತಗಾಗಿ ಒಂದು 10 ನಿಮಿಷ ಆದಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ನೀರ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಒಂದೇ ಸಲ ಹಾಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಸಿಟ್ಟನ್ನು ಮತ್ತು ನಾವು ಮಿದ್ದಿಟ್ಟಿದ್ವಲ್ಲ ಅದನ್ನ. ಆಮೇಲೆ ಪನ್ನೀರ್ ನೀರಿತ್ತಲ್ವ ಅದನ್ನೇ ನಾನು ಹಾಕ್ಬಿಟ್ಟು ಎಲ್ಲ ಮಿದ್ದಿಟ್ಟೆ. ಇವಾಗ ಪಲ್ಯಕ್ಕೆ ಟೊಮೊಟೊ ಗೊಜ್ಜು ಮಾಡಿದೆ. ಟೊಮೊಟೊ ಗೊಜ್ಜು ಚೆನ್ನಾಗಿರುತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿ ಅದನ್ನು ಕಲಸಿಟ್ಬಿಟ್ಟು ಇದನ್ನು ಪಲ್ಯಕ್ಕೆಲ್ಲ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಟೊಮೊಟೊ ಸಣ್ಣಗೆ ಹಚ್ಕೊಂಡು ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಿ ಒಂದು 10 ನಿಮಿಷ ಮುಚ್ಚಿಡಬೇಕು. ಅದು ಬೇಯ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಉಪ್ಪು ಅರಿಶಿನ ಎಲ್ಲ ಹಾಕಿ ಅದನ್ನು ಮುಚ್ಚಿಟ್ಟಾಗಿ ಆಮೇಲೆ ಇದನ್ನು ಮುಚ್ಚಿಟ್ಟಿದ್ನಲ್ಲ ಒಂದು 10 ನಿಮಿಷ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ಸಾಫ್ಟ್ ಆಯ್ತದೆ. ನೀರನ್ನ ನೋಡಿ ಹಾಕಿ ಕಲಿಸ್ಕೋಬೇಕು. ಏಕೆಂದರೆ ನಾವು ಉಪ್ಪು ಮತ್ತು ಎಲ್ಲ ಹಾಕಿ ಇಟ್ಟಿರ್ತೀವಲ್ವ, ನೀರು ಬಿಡ್ಕೊಳ್ಳಲ್ಲ. ಈ ಥರ ಇರುತ್ತೆ. ನಾವು ನೋಡಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಬಂದಿತ್ತು. ಬರೀ ಚಪಾತಿ ತಿನ್ನಬಾರ್ದು. ಅದಕ್ಕೆ ಅದ್ರ ಜೊತೆಗೆ ಏನಾದ್ರು ಸೊಪ್ಪಾರಾಗಲಿ ಹಾಕ್ಕೋಬೇಕಂತೆ ಚಪಾತಿ ಜೊತೆಗೆ. ಅವಳನ್ನೆಲ್ಲ ರೆಡಿ ಮಾಡಿ ಬಂದು ಪಲ್ಯಕ್ಕೆಲ್ಲ ಮಿಕ್ಸ್ ಮಾಡಿದೆ. ಸ್ವಲ್ಪ ಸಾಂಬಾರು ಪೌಡ್ರು, ಲಾಸ್ಟಿಗೆ ಕಾಳು ಮೆಣಸು ಬರುತ್ತಲ್ಲ ಅದನ್ನು ಕುಟ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ಅದನ್ನು ಹಾಕ್ಬಿಟ್ರೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಇದನ್ನ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದ ನೋಡಿಬಿಟ್ಟು ಸಾಂಬಾರು ಪೌಡ್ರ ನೀರು ಹಾಕ್ಕೋಬೇಕು. ಗಟ್ಟಿಗೆ ಮಾಡಿದ್ದೆ ನಾನು ಚಪಾತಿಗೆ. ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ. ದಯವಿಟ್ಟು ಫ್ರೆಂಡ್ಸ್, ಈ ಲಾಗು ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಯಾರಾದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಮುಂದೆ ಈ ತಿಂಗಳು 29, 30, 31ಕ್ಕೆ ರಾಯರ ಆರಾಧನೆ ಇದೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ರಾಯರ ಆರಾಧನೆ ಇದೆ. ಎಲ್ಲರೂ ಮಠಕ್ಕೆ ಹೋಗಿ, ರಾಯರ ಮಠಕ್ಕೆ ಎಲ್ಲಿ ನಿಮ್ಗೆ ಹತ್ರ ಇದೆಯೋ ಆ ಮಠಕ್ಕೆ ಹೋಗಿ ರಾಯರ ಸೇವೆ ಮಾಡಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಇವಾಗ ಲಾಸ್ಟಿಗೆ ಮರಳುವಾಗ ಕಾಳು ಮೆಣಸು ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿದ್ರೆ ಸಾಕು. ಪಲ್ಯ ರೆಡಿ ಆಯ್ತದೆ. ಈ ವದ ಇದೆ, ಬೆಂದ ಮೇಲೆ ಗಟ್ಟಿಗಾಗುತ್ತಿದ್ದು. ನಾನು ಇಷ್ಟು ಮಾಡಿದ್ದೀನಿ. ಸಾಂಬಾರು ಪೌಡ್ರೆಲ್ಲ ಹಾಕಿ ನೀರು ಹಾಕಿದ್ಮೇಲೆ ಆಮೇಲೆ ಅದು ಬೆಂದ ಮೇಲೆ ತುಂಬ ಗಟ್ಟಿ ಬರುತ್ತೆ. ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು. ಅವಳೆಲ್ಲ ರೆಡಿಯಾಗಿ ಬಂದಳು. ಅಷ್ಟೊತ್ತಿಗೆಲ್ಲ ನಾನು ಚಪಾತಿ ಪಲ್ಯ ಎಲ್ಲ ರೆಡಿ ಮಾಡಿದೆ. ಪಲ್ಯಕ್ಕೆ ಯಾಕಪ್ಪ ಚಪಾತಿ ಆ ಥರ ಮಾಡಿದೆ ಅಂದರೆ, ಪನ್ನೀರು ತುಂಬ ಪ್ರೋಟೀನ್ ಇರುತ್ತೆ. ಹೆಲ್ದಿ ಫುಡ್ಗೆ ಈ ಥರ ಹಾಕೊಂಡು ಮಾಡಬೇಕು. ಹೊರ್ಗಡೆಯಿಂದ ತರಬಾರ್ದು. ಮನೇಲೆ ಜಾಸ್ತಿ ಜನ ಇದ್ರೆ ಅಂದರೆ ಒಂದು ಅರ್ಧ ಲೀಟ್ರ್ ಹಾಕಿ, ಕಡಿಮೆ ಅಂದರೆ ಈಗ ನಾವು 3 ಜನಕ್ಕಲ್ವ, ಒಂದು ಟೈಮಿಗೆ ಅಷ್ಟೇ ಮಾಡಿದ್ದು ನಾನು. ಫ್ರೆಶ್ಶಾಗಿ ಮಾಡ್ಕೋಬೇಕು, ಚೆನ್ನಾಗಿರ್ತದೆ. ಅಂಗಡಿಲೆಲ್ಲ ತಂದು ತಿನ್ನಬಾರ್ದು. ಅದಕ್ಕೆ ನಾನು ಮನೆಯಲ್ಲೇ ರಾತ್ರಿ ಮಾಡಿಟ್ಟು ಬೆಳಗ್ಗೆಗೆ ಚಪಾತಿ ಜೊತೆ ಹಾಕಿ ಕಲಿಸ್ತೀನಿ. ನೋಡಿ ಏನು ಚೆನ್ನಾಗಿ ಬಂದಿತ್ತು ಗೊತ್ತಾ. ಟೇಸ್ಟ್ ಎಷ್ಟು ಚೆನ್ನಾಗಿತ್ತಂದರೆ, ನಮ್ಮಮ್ಮ ಹೇಳ್ತಿದ್ಲು ಅವ್ರ ಅಪ್ಪ ಚಪಾತಿ ತಿನ್ನಲ್ಲ, ಇವತ್ತು ತಿಂತದ್ದು ನೋಡಮ್ಮ ಅಪ್ಪ ಅಂತ. ಅವ್ರ ಅಪ್ಪನೂ ಅಷ್ಟೇ ಇವತ್ತು ಚಪಾತಿನ ಅಂತಿದ್ರು. ಅವಳು ಸ್ಕೂಲ್ಗೆ ಹೋಗುವಾಗ ಅದಕ್ಕೆ ಹೇಳ್ತಿದ್ಲು, ಚಪಾತಿ ತಿಂತೀಯಾ, ಆಮೇಲೆ ತಿನ್ನು, ನೀನೇ ತಿಂತಿರ್ತೀಯ ಹಾಕ್ಸ್ಕೊಂಡು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಈ ಥರ ಮಾಡಿ ಅವ್ರ ಅಪ್ಪನೂ ಇವತ್ತು ಚಪಾತಿ ತಿಂದರು. ಜಾಸ್ತಿ ತಿಂತಿರಲಿಲ್ಲ, ಇವತ್ತು ಚೆನ್ನಾಗೈತೆ ಅಂತ ಹಾಕ್ಸ್ಕೊಂಡ್ರು. ಪನ್ನೀರು, ಮೆಂತ್ಯ ಸೊಪ್ಪು ಎಲ್ಲ ಹಾಕಿ, ಯಾವ ಸೊಪ್ಪಾರು ಹಾಕಿ ಒಟ್ಟಿಗೆ ಸಣ್ಣಗೆ ಹಚ್ಚಿ ಫಸ್ಟೇ ನಾವು ಬರೀ ಸೊಪ್ಪು ಹಾಕೋದಾದ್ರೂ ಸೊಪ್ಪನ್ನು ಸ್ವಲ್ಪ ಉಪ್ಪನ್ನು ಕಲಸಿಟ್ಬಿಟ್ರೆ ಅದು ಮೆತ್ತಗಾಯ್ತದೆ ಸೊಪ್ಪು. ಆಗ ಗೋಧಿ ಹಿಟ್ಟಿನ ಜೊತೆ ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ನಿಧಾನಕ್ಕೆ ನೀರು ಹೊಸ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ಪನ್ನೀರು ಹಾಕಿದ್ನಲ್ವ ನಾನು,
ಅದಕ್ಕೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪಾಕಿ ಕಲಸಿಟ್ಟಿದ್ದೆ. ಆಮೇಲೆ ಗೋಧಿ ಹಿಟ್ಟು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೊಂಡೆ. ಒಂದು ಹದವಾಗಿ ಕಲಿಸ್ಕೋಬೇಕು. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಲಸಿಟ್ರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹೊತ್ತು ಬೇಗ ಕಲಸಿಟ್ಬಿಡಿ, 10 ನಿಮಿಷ ಸಾಕು. ಹೊತ್ತಕ್ಕೂ ಅಷ್ಟೇ ಏನು ಎಷ್ಟು ಚೆನ್ನಾಗಿ ಬಂದಿತ್ತು. ಇವಾಗೆಲ್ಲ ಮಾಡಿದೆ, ಚೆನ್ನಾಗಿ ಬಂದೆ ಚಪಾತಿ. ಈ ಥರ ಮಾಡಿಕೊಡಿ ಮಕ್ಳುಗಳಿಗೆ. ಮನೇಲಿ ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಇದು. ಈ ಥರ ಮಾಡಿದಾಗ ಚೆನ್ನಾಗಿರ್ತದೆ. ಮನೇಲೇ ಇರೋದ್ರಲ್ಲೇ ನಾವು ಮಾಡಲಿಲ್ಲ ಅಂದರೆ ದುಡ್ಡು ಕೊಟ್ಟು ತಂದು ತಿನ್ನಬಾರ್ದು. ಮನೇಲೇ ಮಾಡ್ಕೊಳ್ಳಿ, ಮಾಡಿರಿ. ಮನೇಲೇ ರಾತ್ರಿ ಹೊತ್ತು ಸ್ವಲ್ಪ ಕಷ್ಟ ಆಯ್ತದೆ ಅಷ್ಟೆಲ್ಲ ಮಾಡಿಟ್ಟು ಆಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ಈಸಿ ಆಯ್ತದೆ ಬೇಗ ಮಾಡೋಕ್ಕೆ. ಅದು ಆ ಥರ ಮಾಡಿದೆ, ಚೆನ್ನಾಗಿ ಬಂದು. ಅವಳಿಗೆಲ್ಲ ಮಾಡಿಟ್ಟು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಆಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಇವಾಗ ಅವಳಿಗೆ ಸ್ವಲ್ಪ ಮಾಡಿದೆ. ಪಲ್ಯ ಎಲ್ಲ ರೆಡಿ ಆಯಿತು. ಅವಳು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳಿಗೂ ಚಪಾತಿ. ಅವಳಿಗೆ ತುಂಬ ಇಷ್ಟ ಆಯಿತು. ಚೆನ್ನಾಗೈತಮ್ಮ ಪಲ್ಯ ಅಂತ ಚಪಾತಿ ಅಂತ ಹೇಳ್ತಾಯಿದ್ಲು. ಎಷ್ಟು ಚೆನ್ನಾಗಿ ಬಂದಿದ್ದು ಅಂದರೆ ಅಷ್ಟೇ ಸಾಫ್ಟ್ ಇದ್ದೋ ಮತ್ತು ರುಚಿ ಇದ್ದೋ ಮತ್ತು ಉಬ್ಬಿ ಕೂಡ ಬರೋವು. ಅಷ್ಟು ಚೆನ್ನಾಗಿದೆ. ಇವಾಗ ಅವಳಿಗೆಲ್ಲ ಹಾಕ್ಕೊಟ್ಟೆ ತಿನ್ನಂತ ಹೇಳ್ಬಿಟ್ಟು. ಅವಳಿಗೆ ನೆನ್ನೆ ನೋಡಿ ಅನ್ನ ಮಾಡಿದ್ದಕ್ಕೆ ಸ್ವಲ್ಪ ತಿಂದು ಬೇಡ ಅಂತಿದ್ಲು. ನಾನೇ ತಿನ್ಸಿ ಕಳಿಸ್ದೆ ಇವತ್ತು. ಚಪಾತಿ ಅಲ್ವ, ಈ ಥರ ಎಲ್ಲಾದರೂ ಅವಳೇ ತಿನ್ಕೋತಾಳೆ. ನಾನೇನೇನು ಕೇಳಲ್ಲ. ಅವಾಗ ಬೇಜಾರು ಮಾಡ್ಕೊಳ್ಳಲ್ಲ. ತಿನ್ನೋಕ್ಕೆ ಇಷ್ಟಪಟ್ಟು ತಿಂತಾಳೆ. ನಾವು ಮಾಡಿದ ಮಕ್ಕಳು ಇಷ್ಟಪಟ್ಟು ತಿಂದರೆ ನಮಗೆ ಒಂದು ಖುಷಿ ಆಯ್ತದೆ ಮಾಡಿದ್ಕೂ. ಅದಕ್ಕೆ ಜಾಸ್ತಿ ಅವಳು ಇಷ್ಟಪಟ್ಟಿದ್ದೆ ಮಾಡಿಕೊಡ್ತೀನಿ. ಅವರಪ್ಪ ತಿಂತಿರಲಿಲ್ಲ, ಚಪಾತಿನ ಅನ್ನೋರು. ಅದಕ್ಕೆ ಬೆಳಗ್ಗೆ ಹೇಳ್ತಾಯಿದ್ಲು, ಚಪಾತಿ ಅಂತೀಯಾ, ನೀನು ತಿನ್ನೋಡು ಆಮೇಲೆ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು. ಹಾಕ್ಸ್ಕೊಂಡು ತಿಂತೀಯ ಅಂತ. ಅವರಪ್ಪಂಗೂ ಬಿಸಿನೇ ಮಾಡಿಕೊಟ್ಟೆ, ಅವರು ತಿಂದರು. ಇವಾಗ ಅವಳು ಇನ್ನು ಪೂಜೆ ಮಾಡ್ತಾನೆ ಇದ್ಲು, ಬಂದಳು. ನಾವು ಬೆಳಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸ ಆಯ್ತವೆ. ಎದ್ದೇಳಬೇಕು, ಮಾಡಬೇಕನ್ನೋ ಮನಸ್ಸಿದ್ರೆ ಖಂಡಿತ ಎದ್ದು ನಾವು ಮಾಡಲೇಬೇಕು. ಈ ಥರ ಮಕ್ಳುಗಳು ಹೋಗೋ ಟೈಮಿಗೆ ನಾವು ಮಾಡಿಕೊಟ್ರೆ ಎಲ್ಲದು ಒಂದು ಮನಸ್ಸಿಗೆ ತೃಪ್ತಿ ಆಯ್ತದೆ ಮಾಡಿದ್ಕೂ. ಅವಳಿಗೂ ತುಪ್ಪ ಹಾಕಿ ಚಪಾತಿ ಎಲ್ಲ ಹಾಕ್ಕೊಟ್ಟೆ. ತುಪ್ಪ ಮಾತ್ರ ಮಕ್ಕಳಿಗೆ ಡೈಲಿ 1 ಸ್ಪೂನ್ ತಿನ್ನಿಸ್ಲೇಬೇಕಂತೆ. ತುಂಬ ಒಳ್ಳೆಯದು, ಬುದ್ಧಿ ಚುರುಕಾಯ್ತದೆ. ಮಕ್ಕಳಿಗೆ ಮೂಳೆ ಎಲ್ಲ ಗಟ್ಟಿ ಆಯ್ತವೆ. ಮಕ್ಕಳು ಕೊಡಿ, ಹೊರಗಡೆಯಿಂದ ತಂದು ತಿನ್ನಿಸ್ಬೇಡಿ. ಎಲ್ಲ ಸಿಗುತ್ತೆ ಇವಾಗ, ಎಲ್ಲ ಮನೇಲೇ ಇರುತ್ತೆ. ಮಾಡಿಕೊಡಿ, ಮಕ್ಕಳುಗಳು ಚೆನ್ನಾಗಿರ್ತವೆ. ನಮ್ಮವೇನೋ ಅರ್ಧ ವಯಸ್ಸಾಯಿತು, ಮಕ್ಕಳುಗಳಾರ ಚೆನ್ನಾಗಿರಲಿ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅವಳಿಗೆ ಇವತ್ತು ಇಷ್ಟೈತಿ ಮಾಡಬೇಕಂತ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಬೆಳಗ್ಗೆ ಬೇಗ ಎದ್ದು ಕಲಿಸ್ಕೊಂಡು ಮಾಡಿಕೊಟ್ಟೆ. ಪೂಜೆ ಎಲ್ಲ ಮಾಡಿ ಈ ಥರ. ಆಮೇಲೆ ಹಾಲು ಖೀರ್ ಮಾಡಿದೆ ಸ್ನ್ಯಾಕ್ಸಿಗೆ, ದೇವ್ರಿಗೆ ಮಾಡಿದೆ. ಯಾಕಪ್ಪ ಹಾಲು ಖೀರ್ ಮಾಡಿದೆ ಅಂದರೆ, ನಮ್ಮ ಮನೆಯವರು ನಿನ್ನೆ ತಿಂಡಿ ಹಾಕ್ಕೊಟ್ಟೆ. ಏನು ಮಾಡವ್ರೆ, ನಿನ್ನೆ ನಾಗಪಂಚಮಿ ಇಲ್ವಾ, ಪಾಯಸ ಮಾಡಿರ್ತಾಳೆ ನೋಡಿ. ತಿಂಡಿ ಆದಮೇಲೆ ಕೈಯೇ ತೊಳ್ಕೊಂಡಿಲ್ಲ ಫ್ರೆಂಡ್ಸ್, ಪಾಯಸ ಬಿಡ್ತಾಳೆ ಅಂತ ಹಂಗೆ ಕೂತವ್ರೆ. ಆಮೇಲೆ ಪಾಯಸ ತಂಬರೆ ಅಂತವ್ರೆ. ಆಮೇಲೆ ನಾನೆಲ್ಲಿ ಮಾಡಿದ್ದೀನಿ ಪಾಯಸನ ಅಂತಂದೆ. ಆಮೇಲೆ ಮಾಡಿದ್ಯಾ ಅಂತ ನಾನು ಹಿಂಗೆ ಕೂತಿದ್ದೀನಿ ಅಂದರು. ಸರಿ ಅಂದ್ಬಿಟ್ಟು ಪಾಪ ಇವತ್ತು ಮಾಡಿದೆ. ಅದಕ್ಕೆ ಬೆಳಗ್ಗೆನೇ ರಾತ್ರಿನೇ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆ ದೇವ್ರಿಗೆ ಪ್ರಸಾದಕ್ಕೆ ಮಾಡಿ, ನಾನು ಏನಾರಾಗಲಿ ಪ್ರಸಾದಕ್ಕೆ ಇಡ್ತೀನಿ ಡೈಲಿ. ಅದಕ್ಕೆ ಈ ಥರ ಮಾಡಿಕೊಟ್ಬಿಡು ಅಂತಡಿ ಅಂತ ಬೆಳಗ್ಗೆ ಮಾಡಿದೆ. ಎಲ್ಲ ಆಗುತ್ತೆ, ಅವಳಿಗೂ ಸ್ನ್ಯಾಕ್ಸಿಗೂ ಆಗುತ್ತೆ, ಇವ್ರಿಗೂ ತಿಂದಂಗೆ ಆಗುತ್ತೆ ಅಂತ. ಇವತ್ತು ಅದಕ್ಕೆ ಮಗಳಿಗೆ ಹೇಳ್ತಾಯಿದ್ದೆ, ನಗ್ತಾಯಿದ್ಲು ರಾತ್ರಿ, ಈ ಥರ ಮಾಡ್ತಾನೆ ನಮ್ಮಪ್ಪ ಅಂತ.
ಅವಳು ಕಾಯ್ತಾ ಇರ್ತಾಳೆ ಬರೋದನ್ನೇ. ಪಾಪ ಅವಳು ತುಂಬ ಇದು ಹೋಗೋಗ್ಲು ಬೆಳಗ್ಗೆ ಹೇಳ್ತಾನೆ ಇದ್ಲು. ಅವ್ರು ಸ್ನಾನಕ್ಕೆ ಹೋದ್ರು, ಬಾಯ್ ಬಾಯ್ ಅಂತ ಹಂಗೆ ಅವಳೋಸ್ಕರನೇ ನಾನು ಇಲ್ಲಿರೋದು ಫ್ರೆಂಡ್ಸ್. ನಿಜವಾಗ್ಲೂ ಅಲ್ಲಿ ಇದ್ದಿದ್ದು ಇನ್ನೂ ಒಳ್ಳೆ ಬದಲಾವಣೆಗಳು ಕಲ್ತ್ಕೊಳ್ಳಿವು. ಅವಳಿಗೂ ಇನ್ನೂ ಒಳ್ಳೇದು ಕಲ್ಸೀನಿ. ಏನು ಮಾಡೋದು, ಎಲ್ಲ ಬೇಕು ಅಂದರೆ ಒಂದು ಬಿಟ್ಟು ಬಂದು ಇರಬೇಕಷ್ಟೆ. ಎಲ್ಲರೂ ಅಂತ ಇರಬೇಕಂದ್ರೆ ಒಂದೊಂದು ಬಿಟ್ಬೇಕು ಆಸೆಗಳ್ನ. ಏನಿರ್ತದೋ ಈ ಜೀವನದಲ್ಲಿ ಹೊಂದ್ಕೊಂಡು ಹೋಗ್ಬೇಕಷ್ಟೆ. ಈಗ ಅವಳು ಖುಷಿಯಾಗಿರೋದು ಮುಖ್ಯ ಅಷ್ಟೇ. ನಮ್ಮದೇನು ಮಕ್ಕಳು ಖುಷಿಯಾಗಿದ್ದರೆ ಅದೇ ನಮಗೆ ಆಸ್ತಿ, ದೊಡ್ಡ ಆಸ್ತಿ. ಅವಳು ಇಷ್ಟಪಡ್ತಾಳೆ ಎಲ್ಲ, ಏನು ಮಾಡೋಕ್ಕಾಯ್ತದೆ. ನಮಗೇನೋ ಬೆಂಗಳೂರಲ್ಲೇ ಇರೋಕ್ಕೆ ಇಷ್ಟ ಆಯಿತು ನೋಡಿ. ಎಷ್ಟು ಸಾಫ್ಟ್ ಬಂದಿದ್ದಂದ್ರೆ ಚಪಾತಿ ಹತ್ತಿ ಮುಟ್ಟಲ್ವ ಹಂಗೆ ಆಯ್ತಿತ್ತು. ನನಗೆ ಭಾಳ ಖುಷಿ ಆಯ್ತು. ನಾನು ಇವತ್ತು ಅದು ಹಾಕಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ತು. ಪನ್ನೀರು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಕಲಸಿಟ್ಬಿಡಿ. ನೀವು ಪನ್ನೀರ್ ಇಲ್ಲ ಅಂದ್ರೂ ಸೊಪ್ಪುಗಳ್ನೇ ಎಲೆಗಳ ಥರ ಸೋಸ್ಕೊಂಡು ಕಲಸಿ ಉಪ್ಪು ಹಾಕ್ಬಿಟ್ಟು ಇಡಿ ಒಂದು 10 ನಿಮಿಷ. ಆಮೇಲೆ ಹಸಿಟ್ಟಾಕಿ ಮೆದ್ದಿ ನೋಡಿ ಬೇಕಾದ್ರೆ ಎಷ್ಟು ಸಾಫ್ಟ್ ಬರ್ತವೆ ಅಂತ. ನಾನು ಇದೇ ಥರ ಮಾಡ್ತಾಯಿದ್ದೀನಿ ಇವಾಗ. ಚೆನ್ನಾಗಿ ಬರ್ತವೆ ಚಪಾತಿಗಳು. ಅಲ್ಲೇ 2 ಸಲದಿಂದ ಹಿಂಗೆ ಮಾಡಿದೆ. ಮೊನ್ನೆ ಪಾಲಕ್ದಾಗ ಮಾಡಿದೆ, ಇವತ್ತು ಈ ಥರ ಮಾಡಿದೆ. ತಿಂದ್ಲು. ಅದಕ್ಕೆ ಅವ್ರ ಅಪ್ಪಂಗೆ ಅದಕ್ಕೆ ಹೇಳ್ತಾಯಿದ್ಲು, ಇವತ್ತು ಅಪ್ಪಂಗೆ ಹಾಲ್ಕೀರು ಕೊಡಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದಕ್ಕೆ ಫಸ್ಟೇ ಕೊಟ್ಬಿಟ್ಟೆ ಇವತ್ತು ತಟ್ಟೆ ಒಳಗೆ. ಅವ್ರು ಕೇಳೋದಕ್ಕೆ ಮೊದಲೇ ಹಾಲ್ಕೀರು ಕೊಟ್ಟೆ. ನಾವು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಬಾದಾಮ್ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ಏಲಕ್ಕಿ ಮತ್ತು ಬಾದಾಮ್ ಪೌಡ್ರನ್ನ, ಬಾದಾಮಿನ ಸಕ್ಕರೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಸಾಕು. ಅಂಗಡಿಗಳು ಸಿಗುತ್ತಲ್ಲ ಅದೇ ಥರ ಇರುತ್ತೆ ಬಾದಾಮ್ ಪೌಡ್ರು. ಆಮೇಲೆ ಹಾಲ್ಕೀರು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದೊಂದು ಸ್ಪೂನ್. ಏನು ಟೇಸ್ಟ್ ಇರುತ್ತೆ ಗೊತ್ತಾ, ಹಾಲ್ಕೀರು ತುಂಬ ಚೆನ್ನಾಗಿರುತ್ತೆ. ಅವಳಿಗೆಲ್ಲ ರೆಡಿ ಮಾಡಿ ಲಂಚ್ ಬಾಗೆಲ್ಲ ಕೊಟ್ಟೆ. ಇವಾಗ ಬಾಳೆಹಣ್ಣು ಕೊಡು ಅಂತಿದ್ಲು. ಬಾಳೆಹಣ್ಣು ಇಟ್ಟಿದ್ದೆ ನಾನು ರಾತ್ರಿ ತಿಂದಾನಂತ ತಗೊಂಡು ಬೆಳಗ್ಗೆ ಅವಳಿಗೆ ಹಾಕೋಣಂತ. ಅವರಪ್ಪ ಲೇಟಾಗಿ ಬಂದು ಊಟ ಮಾಡವ್ರೆ. ನಾವು ಮನೆಕೊಂಬಿಟ್ಟಿದ್ದು ಅವಾಗ ತಗೊಂಡು ತಿಂದಿದ್ರು. ಅದಕ್ಕೆ ನಗ್ತಾಯಿದ್ದೋ, ನಾನು ತಿಂದನಂತ ಮಡಗ್ದೆ ನಿನಗೆ ಕೊಡೋಣ ಅಂತ, ನಿಮ್ಮ ಅಪ್ಪ ರಾತ್ರಿ ತಿನ್ಕೊಂಡವ್ರೆ ಅಂತ. ಅವು ಜಾಸ್ತಿ ತಂದುಬಿಟ್ಟಿದ್ದೋ. ಹುಳ ಇರ್ತವೆ ಫ್ರೆಂಡ್ಸ್ ಬಾಳೆಹಣ್ಣಲ್ಲಿ. ನೋಡ್ಕೊತೀನಿ ನಾವು ಮನೇಲಿ ತಗೊಂಬಂದಿರ್ತಾರಲ್ಲ ಅದು ಬಾಳೆಹಣ್ಣಲ್ಲಿ ಹುಳ ಇರ್ತವೆ. ಅದಕ್ಕೆ ಮೊನ್ನೆ ತಂದಾಗ 3-4 ತಿಂದಲೇ ಎಸ್ದು. ಆಮೇಲೆ ಇನ್ನೆರಡು ಅವಳಿಗೆ ಅಲ್ಲಿ ಕೊಟ್ಟಿದ್ರು ಆಂಜನೇಯನ ದೇವಸ್ಥಾನದಲ್ಲಿ ಮೊನ್ನೆ ಬೆಟ್ಟ ಹದ್ದಿನಕಲ್ಲಲ್ಲಿ. ಅವನು ಹಂಗೆ ಇಟ್ಟಿದ್ದು ಕಾಯಿ ಥರ ಇದ್ದು ಅಂತ ಹಾಗೆ ಇಟ್ಟು ನಾಳೆ ಬುಧವಾರ ಥರನ ಅಂತ ಹೇಳ್ಬಿಟ್ಟು ನಾನು. ಇಲ್ಲಿ ಹಣ್ಣು ಇದೇ ಮಾರ್ತಾರೆ, ಏನೋ ಗಂಧದ ಕಡ್ಡಿ ಇಟ್ಬಿಟ್ಟು ಹೊಗೆಯಲ್ಲಿ ಹಣ್ಣು ಮಾಡ್ತಾರಂತೆ. ತಗೊಂಬತ್ತೀನಿ ಅಂತ ಅಂದರು. ಸರಿ ಅಂತ ನಾನು ತರಲಿಲ್ಲ. ನಿನ್ನೆ ತುರುವೇಕೆರೆಯಲ್ಲಿ ಹಂಗೆ ಬಂದೆ ರಾಯರಿಗೆ ಹೋದಾಗ. ಅಂದ್ಬಿಟ್ಟು ಸರಿ ಬಿಡು ಇದೇ ಆಯ್ತದಲ್ಲ ಅಂತ ಸುಮ್ಮನೆ ಅದೇ. ಅದಕ್ಕೆ ನಗ್ತಾಯಿದ್ದು, ಈ ಥರ ಆಗೈತಮ್ಮ ಅಪ್ಪ ತಿನ್ಕೊಂಡೈತೆ ಅಂತ. ಆಮೇಲೆ ಬುಟ್ಟೆಲ್ಲ ಬಂದು ಅವಳನ್ನ ಸ್ಕೂಲ್ಗೆ ಅವ್ರ ಅಪ್ಪಂಗೂ ಎಲ್ಲ ತಿಂಡಿ ಹಾಕ್ಕೊಟ್ಟೆ. ಅವರು ನಮ್ಮ ಮನೆಯವರು ತಿಂದು ಹೋದ್ರು ಅಂಗಡಿ ತಗ್ಬಾ ಎಲ್ಲ ಹೋಗ್ಬೇಕಂತ. ಇವಾಗ ಮಿಕ್ಕಿದೆಲ್ಲ ಮಾಡಿ ನಾನು ತಿಂಡಿ ಮಾಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಮಾಡಿದೆ. ಅವ್ರು ಹೊರ್ಗಡೆ ಹೋಯ್ತೀನಿ ಬರೋದು 1 ಗಂಟೆ ಆಯ್ತದೆ ಅಂತ. ಅಷ್ಟೊತ್ತಕ ಇರಿವಂತ ಅಂಗಡಿ ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಅಂತ ಬಂದು ಎಲ್ಲ ಮಾಡ್ಕೊಂಡು ಬರೋಣ ಅಂತ ಬೇಗ ಮಾಡ್ತಾಯಿದ್ದೀನಿ. ಚಪಾತಿಗಳ್ನ ಈ ಥರ ಮಾಡಿ ತುಂಬ ಚೆನ್ನಾಗಿರ್ತದೆ. ನೆನ್ನೆ ರಾಯರ ಮಠಕ್ಕೆ ಹೋದಾಗಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಆಯಿತು, ನನಗೆ ಸಮಾಧಾನ ಆಯಿತು. ಹಂಗೇನೆ ನಾನು ರಾಯರಿಗೆ ಹೋಗ್ಬೇಕಂದಾಗ ನಾನು ಹೋಗ್ಬಿಡ್ತೀನಿ. ಬಂದೆ ಒಂದು ಸ್ವಲ್ಪ ಎಣ್ಣೆ ಬಳೆ ಅದು ಇದು ತಾಂಡವಳಿಗೆಲ್ಲ ಗಾಜಿನ ಬಳೆ ಎಲ್ಲ ಬೇಕಿತ್ತು, ತಗೊಂಬಂದೆ. ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಅಂಗಡಿ ತಗ ಬಂದೆ. ಸ್ವಲ್ಪ ಹುಳ್ಳಿಕಾಳು ನೆನೆಸಿಟ್ಟಿದ್ದೆ ಮೊಳಕೆ ಕಟ್ಟೋಣ ಅಂತ. ಈ ಥರನೆಲ್ಲ ಸೋರಿಸಿಟ್ಬಿಟ್ಟು ಬಟ್ಟೆ ಕಟ್ಟಿಟ್ಟು ಬಂದೆ. ಗಾಜಿನ ಬಳೆಗಳು ಅಂಗಡಿಲಿ ಸಿಗೋದೇ ಇಲ್ಲ. ಅವಳಿಗೆ ಮೆಟಲ್ ಬಳೆ ಹಾಕ್ಬಿಟ್ರೆ ಕೈಯೆಲ್ಲ ಇದಾಗ್ಬಿಡುತ್ತೆ, ಬಣ್ಣ ಆಗಿ ಜಾಸ್ತಿ ಬೇಯ್ತಾಳೆ. ಫುಲ್ ಕೈಯೆಲ್ಲ ಬಣ್ಣ ಆಯ್ತವೆ. ಅದಕ್ಕೆ ಹೋದ ವರ್ಷ ಎಷ್ಟು ಕೇಳಿದ್ರು ಗಾಜಿನ ಬಳೆಗಳೇ ಸಿಗಲಿಲ್ಲ. ಹೋದ ವರ್ಷವೂ ಬರೀ ಹಬ್ಬದ ಟೈಮಲ್ಲಿ ಇಟ್ಕೊಂಡಿದ್ರು, ಗೌರಿ ಹಬ್ಬದಲ್ಲಿ ಇದರಲ್ಲಿ. ಇವಾಗ ತಗೊಂಬಂದೆ ನಿನ್ನೆ ದಿವಸ. ಅದಕ್ಕೆ ಬಂದೆ ಅಂಗಡಿಲೆಲ್ಲ ಪೂಜೆ ಮಾಡಿ ಅಂಗಡಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇಲ್ಲೇ ಇದ್ದೆ, ಪೂಜೆ ಮಾಡಿಬಿಟ್ಟು ಆಮೇಲೆ ಅವ್ರು ಹೋದ್ರು. ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರು ತಪ್ಪಿದರೆ ಕಮೆಂಟ್ ಹಾಕಿ ತಿದ್ಕೊಳ್ಳೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಲಾಗ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.